ಹಾಯ್ ಆಲ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೇನೆ ನಾವು ನೈಟ್ 10:30ಗೆ ಬ್ಯಾಂಗ್ಳೂರಿಗೆ ಹೊರಟಿದ್ದು. ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ಬೆಳಗ್ಗೆ 6:30 ಆಗಿತ್ತು. ಬಸ್ಸು ಸೀದಾ ದೇವಸ್ಥಾನ ಹತ್ರನೇ ನಿಲ್ಲಿಸ್ತಾರೆ. ಅಂದರೆ ದೇವಸ್ಥಾನದಿಂದ ಒಂದು 300 ಮೀಟ್ರು ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾರೆ. ಕ್ರೌಡ್ ಏನು ಜಾಸ್ತಿ ಇರಲಿಲ್ಲ. ಯಾಕೆಂತಂದರೆ ನಾವು ಇಲ್ಲಿ ರೂಮ್ನ ಮುಂಚೆನೇ ಬುಕ್ ಮಾಡಿರಲಿಲ್ಲ. ನಾವು ಅಂದ್ಕೊಂಡ್ವಿ ತುಂಬ ಕ್ರೌಡ್ ಇದ್ದರೆ ರೂಮ್ ಸಿಕ್ಕುತ್ತೋ ಇಲ್ವೋ ಅಂದ್ಬಿಟ್ಟು. ಈ ಕ್ರೌಡ್ ಏನು ತುಂಬ ಇರಲಿಲ್ಲ ಅಲ್ವಾ, ಸ್ವಲ್ಪ ರಿಲೀಫ್ ಆದ್ವಿ, ಓ ರೂಮ್ ಸಿಗ್ಬೋದು ಅಂತ. ಇಲ್ಲೆಲ್ಲ ರೂಮ್ ಕೊಡಿಸ್ತೀವಿ ಅಂತ ಕೆಲವೊಬ್ಬರೆಲ್ಲ ಬರ್ತಾ ಇರ್ತಾರೆ. ನಿಮಗೆ ದೇವಸ್ಥಾನದ ರೂಮ್ಗಳು ಯಾವುದು ಖಾಲಿ ಇಲ್ಲ, ಆನ್ಲೈನಲ್ಲೇ ಬುಕ್ ಮಾಡಬೇಕು, ನಾವು ಕೊಡಿಸ್ತೀವಿ ಅಂತ. ಬಟ್ ಆ ಥರ ಏನೂ ಇಲ್ಲ. ನಾವೇ ಹೋಗ್ಬಿಟ್ಟು ದೇವಸ್ಥಾನದ ರೂಮ್ಗಳನ್ನ ಕೇಳಿದ್ರೆ ಈವನ್ ಅದು ಖಾಲಿ ಇತ್ತು ಅಂತಂದರೆ ಅವ್ರು ಕೊಡ್ತಾರೆ. ನಮಗೆ ಕಡಿಮೆ ಅಮೌಂಟ್ಗೆ ದೇವಸ್ಥಾನದ ರೂಮ್ ಬೇಕು ಅಂದರೆ ನಾವು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ನಾವು ಪ್ರೀವಿಯಸ್ ಆಗೇ ನಾವು ರೂಮ್ಸ್ನ ಬುಕ್ ಮಾಡಿದ್ದೀವಿ ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇದ್ದೀವಿ ರೂಮ್ಗೆ ಅಂದ್ಬಿಟ್ಟು ಇಲ್ಲಿ ಮಠದ ರೂಮ್ಸ್ ಇದೆ ಅಲ್ವಾ, ಅದನ್ನೇ ಕೇಳ್ತಾ ಇದ್ದೀವಿ. ಬಟ್ ಅವರು 3 ಡೇಸ್ ಮುಂಚೆನೇ ಬುಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀವಿ, ಸಿಕ್ಕರೆ ಸರಿ, ಇಲ್ಲ ಅಂತಂದರೆ ಯಾವುದಾದ್ರು ಪ್ರೈವೇಟ್ ರೂಮ್ ಬುಕ್ ಮಾಡ್ತೀವಿ. ದೇವಸ್ಥಾನದ್ದು ಮಠದ ರೂಮೇ ಸಿಕ್ತು ನಮಗೆ ಸ್ಟೇ ಆಗೋಕ್ಕೆ. 1 ಡೇಗೆ 500 ರುಪೀಸು. ಚೆನ್ನಾಗಲ್ವಾ? ನಾವೀಗ ಸ್ಟೇ ಆಗ್ತಾ ಇರೋದು ಇದೇ ಹೋಟೆಲಲ್ಲಿ. ಇದು ಮಠದ್ದೇ ಹೋಟೆಲ್. ಇದು ಟೆಂಪಲ್ಗೆ ಹತ್ರನೇ ಆಗುತ್ತೆ, ಅರೌಂಡ್ 400 ಮೀಟರ್ ಆಗುತ್ತೆ ಅಷ್ಟೇ. ನಮಗೆ ಫುಲ್ ಖುಷಿ ಆಯಿತು. ಯಾಕೆಂತಂದರೆ ನಾವು ಮುಂಚೆ ರೂಮ್ ಬುಕ್ ಮಾಡಿರಲಿಲ್ಲ. ಬಂದ ತಕ್ಷಣ ಸಿಕ್ಕುತ್ತೋ ಇಲ್ವೋ ಅಂದ್ಕೊಂಡ್ವಿ, ಸಿಕ್ತು. ನಾನು ಬಸ್ ಹೇಳಿದ ತಕ್ಷಣ ನೋಡಿದೆ ಇಲ್ಲಿ ಸರೌಂಡಿಂಗ್ ಎಲ್ಲ ಎಷ್ಟು ದೇವಸ್ಥಾನ ಸರೌಂಡಿಂಗ್ ಹತ್ರ ಎಲ್ಲನೂ ರೋಡಲ್ಲಿ ಎಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇಲ್ಲಿ ಮಂತ್ರಾಲಯ ತುಂಬಾ ನೀಟಾಗಿ ಕ್ಲೀನಾಗಿತ್ತು ಇಲ್ಲಿ ಪ್ಲೇಸು. ನಾವೀಗ ನಮ್ಮ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಫ್ರೆಶ್ ಅಪ್ ಆಗೋಕ್ಕೆ. ಇದೇ ರೂಮು, ಎಷ್ಟು ಕ್ಲೀನಾಗಿದೆ ನೋಡಿ. ಒಂದು ವಿಂಡೋಗೆ ಮಸ್ಕಿಟೋ ನೆಟ್ ಕೂಡ ಇದೆ. ಪರ್ ಡೇಗೆ 500 ರುಪೀಸ್ ಆಗುತ್ತೆ. ಇಲ್ಲಿ 1000 ರುಪೀಸ್ ಇಸ್ಕೋತಾರೆ. ನಾವು ಚೆಕ್ಔಟ್ ಮಾಡೋವಾಗ 500 ರುಪೀಸ್ ರಿಟರ್ನ್ ಮಾಡ್ತಾರೆ. ನಾವಿಲ್ಲಿ ಟಿಫಿನ್ ಮಾಡೋಣ ಅಂತ ಹೋದ್ವಿ. ನಾವಿಲ್ಲಿ ತೊಗೊಂಡ್ವಿ ಇಡ್ಲಿ ಮತ್ತು ದೋಸೆ. ಸಖತ್ ಟೇಸ್ಟಿಯಾಗಿತ್ತು ಟಿಫಿನ್ನು. ನಾವು ಫಸ್ಟ್ ಟೈಮ್ ಬಂದಿದ್ದು ಮಂತ್ರಾಲಯಗೆ. ಎಷ್ಟು ದೊಡ್ಡದಾಗಿದೆ ಮಂತ್ರಾಲಯ. ನಮ್ಗೆ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಎಂಟ್ರಿ ಆದ ತಕ್ಷಣವೇ ಒಳ್ಳೆ ಫುಲ್ಲು ಅರಮನೆ ಥರ ಕಾಣಿಸುತ್ತೆ. ಫಸ್ಟು ನಾವಿಲ್ಲಿ ಮಾಚಾಳಮ್ಮ ದೇವಸ್ಥಾನಕ್ಕೆ ಬಂದು ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಸ್ಕ್ರೀನಲ್ಲಿ ದೇವ್ರಿಗೆ ಪೂಜೆ ಮಾಡೋದು ಎಲ್ಲ ಇಲ್ಲಿ ಬರ್ತಾ ಇರುತ್ತೆ. ನಾನು ಹೇಳಿದ್ನಲ್ವ ಇಲ್ಲಿ ತುಂಬ ಕ್ರೌಡ್ ಏನೂ ಇರಲಿಲ್ಲ ಅಂದ್ಬಿಟ್ಟು. ನಾವು 10 ಮಿನಿಟ್ಸಲ್ಲೇ ನಮಗೆ ದೇವ್ರ ದರ್ಶನ ಆಯಿತು. ಇಲ್ಲಿ ಸಾಕಷ್ಟು ಜನ ಸೇವೆ ಸಲ್ಲಿಸ್ತಾ ಇದ್ರು, ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು, ಉರಳು ಸೇವೆ ಮಾಡ್ತಾಯಿದ್ರು. ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಂತ್ರಾಕ್ಷತೆ ಕೊಟ್ಟರು. ಇಲ್ಲಿ ಮ್ಯೂಸಿಯಂ ಇತ್ತು, ಮ್ಯೂಸಿಯಂಗೆ ಹೋದ್ವಿ ನಾವು. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಅಲ್ಲೇ ಕೊಟ್ಟು ಹೋಗಬೇಕಾಗಿತ್ತು. ಸೊ ಮ್ಯೂಸಿಯಂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ತುಂಗಭದ್ರಾ ನದಿ. ನೀರು ತುಂಬ ಏನೂ ಇರಲಿಲ್ಲ. ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ 12:30 ಆಯಿತು. ನಾವೀಗ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವಿಲ್ಲಿ ಪ್ರಸಾದ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೂಡ. ಇಲ್ಲಿ 5 ಪ್ಲೇಸಸ್ ಇದೆ ಅಂತ ಹೇಳಿದ್ರು ನೋಡೋಕ್ಕೆ. ಸೊ ನಾವು ಇಲ್ಲಿ ಆಟೋ ಕೇಳಿದ್ವಿ ಎಷ್ಟು ಅಂತ. ಪರ್ ಪರ್ಸನ್ಗೆ 150 ರುಪೀಸ್ ತೊಗೊಂಡ್ರು. ಇದು ವರ್ತು. ಯಾಕೆ ಅಂತಂದರೆ ತುಂಬಾ ದೂರ ಇದೆ ಪ್ಲೇಸಸ್ ಎಲ್ಲ. ಸೊ ನಾವು ಆರಾಮಾಗಿ 150 ಕೊಡ್ಬೋದು. ಫಸ್ಟ್ ಇವ್ರು ಕರ್ಕೊಂಡೋಗಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಈ ಸೇತುವೆ ಮೇಲಿಂದ ಈ ನದಿ ನೋಡೋದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇವ್ರು ಕರ್ಕೊಬಂದಿದ್ದು ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ. ಇಲ್ಲೂ ಕೂಡ ಒಂದು ನದಿ ಇತ್ತು. ಇಲ್ಲಿ ಮಾಚಾಳಮ್ಮ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ನಾವು ಬರೋಷ್ಟರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇಲ್ಲೆಲ್ಲ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ, ಸೊ ನಾನು ಒಳಗಡೆ ಯಾವುದು ವಿಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲೆಲ್ಲ ನೋಡ್ಬೋದು ಜಾಸ್ತಿ ಬಂಡೆಗಳೇ ಇತ್ತು ಇಲ್ಲಿ. ತುಂಬ ದೊಡ್ಡ ಬಂಡೆಗಳೆಲ್ಲ ಇದ್ವು ಇಲ್ಲಿ, ಮತ್ತು ಕೋತಿಗಳು ಕೂಡ ಇದ್ವು. ಈ ಬಂಡೆ ಹತ್ರ ಹಾಸಿಗೆ ದಿಂಬು ಅಂತ ಬರೆದಿದ್ರು. ಇದನ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಅದೇ ರೀತಿಯೇ ಕಾಣಿಸುತ್ತೆ, ಹಾಸಿಗೆ ದಿಂಬು ಥರ. ನೋಡಿ ಇಲ್ಲಿ ಬರೆದಿದ್ದಾರೆ ಹಾಸಿಗೆ ದಿಂಬು ಅಂತ. ಈ 5 ಪ್ಲೇಸ್ನು ಕವರ್ ಮಾಡೋಕ್ಕೆ 3 hours ಆಗುತ್ತೆ. 1 ಡೇದಲ್ಲಿನೇ
ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಈ 5 ಪ್ಲೇಸ್‌ನ ಕೂಡ ಕವರ್ ಮಾಡ್ಬೋದು. ಇಲ್ಲಿ ಗೋಲಿ ಸೋಡಾ ಫೇಮಸ್. ಎಲ್ಲಿ ನೋಡಿದ್ರು ಗೋಲಿ ಸೋಡಾ ಇಟ್ಕೊಂಡಿರ್ತಾರೆ ಇಲ್ಲಿ. ನಾವಿಲ್ಲಿ ಗೋಲಿ ಸೋಡಾ ಕುಡಿದು ಪಾನಿಪುರಿ ತಿಂದ್ವಿ. ನಾವು ರೂಮ್‌ಗೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬಂದ್ವಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ನೈಟಲ್ಲಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಎಲ್ಲಿ ನೋಡಿದ್ರು ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟು. ಎಲ್ಲರೂ ಇಲ್ಲಿ ಫೋಟೋಸು, ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ರು. ಇಲ್ಲಿ ನಾವು ಈವ್ನಿಂಗ್ ಮತ್ತೆ ಒಂದ್ಸರಿ ದರ್ಶನ ಮಾಡಿದ್ವಿ. ದೇವ್ರ ದರ್ಶನ ಮಾಡಿದ್ವಿ. ಬೆಳಗ್ಗೆಗಿಂತ ಇವಾಗ ಇನ್ನೂ ಕ್ರೌಡ್ ಕಡಿಮೆ ಇತ್ತು. ಒಂದು 5 ಮಿನಿಟ್ಸಲ್ಲೇ ದರ್ಶನ ಆಗೋಯ್ತು. ಇಲ್ಲಿ 7:00ಗೆ ರಥೋತ್ಸವ ಇದೆ ಅಂತ ಹೇಳಿದ್ರು. ನಾವು ಅದಕ್ಕೆ ಅಂತಾನೆ ವೇಟ್ ಮಾಡ್ತಾ ಇದ್ವಿ. 7:30ಗೆ ರಥೋತ್ಸವ ಸ್ಟಾರ್ಟ್ ಆಯ್ತು. ಈ ರಥೋತ್ಸವನ ಮಾತ್ರ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿರುತ್ತೆ ಇದು ನೋಡೋಕೆ. ನಾವು ರೂಮ್ ಖಾಲಿ ಮಾಡಿಬಿಟ್ಟು ಇಲ್ಲಿ ಬಸ್ಗೆ ಬಂದು ವೇಟ್ ಮಾಡ್ತಾ ಇದ್ವಿ. ಬಸ್ ಬರಬೇಕಾಗಿದ್ದು 10:30ಗೆ, ಬಟ್ ಇದು ಬಂದಿದ್ದು 11:15ಗೆ. ಏನು ಮಾಡೋದು, ಅಲ್ಲೇ ವೇಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಮಾರ್ನಿಂಗು 6:00 ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿದ್ವಿ. ದೇವಸ್ಥಾನದಿಂದ ತಂದಿರೋಂಥ ಪ್ರಸಾದನೆಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಥ್ಯಾಂಕ್ ಯು.